ನಮಸ್ಕಾರ ವಿದ್ಯಾರ್ಥಿಗಳೇ. ಹಿಂದಿನ ಅವಧಿಯಲ್ಲಿ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತಹ ವಿಚಾರಗಳನ್ನು ನಾವು ನೋಡ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತ ದೇಶದ ರಾಜಕೀಯ ವ್ಯವಸ್ಥೆ ಜೊತೆಗೆ ಭೌಗೋಳಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅನ್ನುವಂಥ ವಿಚಾರವನ್ನು ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ 1858ರ ಕಾಯಿದೆಯು ಸಂಪೂರ್ಣವಾಗಿ ಭಾರತೀಯರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲತೆಯನ್ನು ಹೊಂದಿತು. ಹೀಗಾಗಿ ಬ್ರಿಟಿಷರು ಏನು ಮಾಡಿದ್ರು ಅಂತಂದ್ರೆ ಹಂತ ಹಂತವಾಗಿ ಭಾರತೀಯರಿಗೆ ಕೆಲವು ಸವಲತ್ತುಗಳನ್ನು ಕೊಡೋಣ ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಕೆಲವು ಸುಧಾರಣೆಗಳನ್ನು, ಕೆಲವು ಕಾಯ್ದೆಗಳನ್ನು ಜಾರಿಗೆ ತಂದರು. ಮುಖ್ಯವಾಗಿ 1909ರ ಕಾಯ್ದೆ ಆಗಿರ್ಬೋದು, 1919ರ ಕಾಯ್ದೆ ಆಗಿರ್ಬೋದು, 1935ರ ಕಾಯ್ದೆ ಆಗಿರ್ಬೋದು, ಜೊತೆಗೆ ಕೊನೆಯದಾಗಿ 1947ರ ಭಾರತದ ಸ್ವತಂತ್ರ ಕಾಯ್ದೆ ಆಗಿರ್ಬೋದು. ಈ ಕಾಯ್ದೆಗಳ ಮುಖಾಂತರವಾಗಿ ಹಂತ ಹಂತವಾಗಿ ಭಾರತೀಯರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ 1909ರ ಕಾಯ್ದೆಯನ್ನು ನಾವು 1909ರ ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತಲೂ ಕೂಡ ಕರೀತೀವಿ. ಕೆಲವು ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಬ್ರಿಟಿಷರು ಕೆಲವು ಸುಧಾರಣೆಗಳನ್ನು ಈ ಕಾಯ್ದೆಗಳ ಮುಖಾಂತರವಾಗಿ ಜಾರಿಗೆ ತಂದರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಠ್ಯಕ್ರಮಕ್ಕೆ ಅನುಗುಣವಾಗಿ 1909ರ ಕಾಯ್ದೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಎಂಬ ವಿಚಾರವನ್ನು ನಾವು ನೋಡೋದಾದರೆ, ಮುಖ್ಯವಾಗಿ 1909ರ ಕಾಯ್ದೆಯನ್ನು ನಾವು 2 ಅಂಶಗಳಿಂದ ಬಹಳಷ್ಟು ಮಹತ್ವಪೂರ್ಣವಾದಂಥ ಸಂಗತಿಯಾಗಿದೆ ಅನ್ನೋದನ್ನು ನಾವು ಕಾಣ್ತೇವೆ. 1909ರ ಕಾಯ್ದೆಯು ಮುಖ್ಯವಾಗಿ ಭಾರತೀಯರಿಗೆ ಆಡಳಿತದಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನು ಮಾಡಿಕೊಡ್ತು ಎಂಬ ವಿಚಾರವನ್ನು ನಾವು ಕಾಣ್ತೇವೆ. ಇದರ ಜೊತೆಗೆ ಪ್ರಪ್ರಥಮ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕವಾದಂತಹ ಮತದಾನದ ಕ್ಷೇತ್ರವನ್ನು ಒದಗಿಸುವ ಮುಖ್ಯ ಗುರಿಯನ್ನು 1909ರ ಕಾಯ್ದೆ ಹೊಂದಿತ್ತು ಎಂಬ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಈ 2 ಪ್ರಮುಖ ಅಂಶಗಳು 1909ರ ಕಾಯ್ದೆಯಲ್ಲಿ ನಾವು ಕಾಣುವಂಥ ಪ್ರಮುಖ ಅಂಶಗಳು. ಜೊತೆಗೆ 1919ರ ಕಾಯ್ದೆ, 1909ರ ಕಾಯ್ದೆಯು ಭಾರತೀಯರ ಹಿತಾಸಕ್ತಿಗಳನ್ನು ಮತ್ತು ಭಾರತೀಯರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲತೆಯನ್ನು ಹೊಂದಿದೆ. ಯಾಕಂದರೆ ಭಾರತೀಯರ ಮುಖ್ಯ ಬೇಡಿಕೆ ಏನಾಗಿತ್ತು ಅಂತಂದ್ರೆ, ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಬೇಕು, ಭಾರತ ದೇಶ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸಬೇಕು, ಭಾರತ ಬ್ರಿಟಿಷರಿಂದ ಮುಕ್ತಿಯನ್ನು ಹೊಂದಬೇಕು ಅನ್ನುವುದು ಭಾರತೀಯರ ಮುಖ್ಯ ಉದ್ದೇಶ ಆಗಿತ್ತು. ಹೀಗಿರುವಾಗ 1909ರ ಕಾಯ್ದೆಯು ಕೇವಲ ಭಾರತೀಯರಿಗೆ ಆಡಳಿತದಲ್ಲಿ ಭಾಗವಹಿಸಲು ಅವಕಾಶವನ್ನು ಮಾಡಿಕೊಡ್ತು, ಜೊತೆಗೆ ಪ್ರಥಮ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕವಾದಂತಹ ಮತದಾನದ ಕ್ಷೇತ್ರವನ್ನು ಒದಗಿಸಿಕೊಡ್ತು ಹೊರತು ಮತ್ತೇನು ಸುಧಾರಣೆಗಳನ್ನು ಕೂಡ ಮಾಡಿಲ್ಲ. ಹೀಗಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಇದನ್ನು ಅಪೋಸ್ ಮಾಡಿತು. 1909ರ ಕಾಯ್ದೆ ಸಂಪೂರ್ಣವಾಗಿ ವಿಫಲತೆಯನ್ನು ಹೊಂದಿತು. ಯಾಕಂದರೆ ಭಾರತೀಯರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ವಿಫಲತೆಯನ್ನು ಹೊಂದಿತು. ಹೀಗಾಗಿ ಮತ್ತೆ ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಏನು ಬದಲಾವಣೆ ಆಯಿತು ಅಂತಂದ್ರೆ, ಇನ್ನೂ ಕೆಲವು ಸುಧಾರಣೆಗಳನ್ನು, ಇನ್ನೂ ಕೆಲವು ಬದಲಾವಣೆಗಳನ್ನು, ಇನ್ನೂ ಕೆಲವು ಅವಕಾಶಗಳನ್ನು ಮಾಡಿಕೊಳ್ಳುವಂಥ ವಿಚಾರದ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ 1919ರ ಸುಧಾರಣೆಗಳನ್ನು ಕೂಡ ಜಾರಿಗೆ ತಂದರು. ಈ 1919ರ ಸುಧಾರಣೆಗಳನ್ನು ಮಾಂಟೆಗೋ ಚೆಮ್ಸ್ಫರ್ಡ್ ವರದಿ ಅಂತಲೂ ಕೂಡ ನಾವು ಕರೀತೀವಿ. ಈ 1919ರ ಕಾಯ್ದೆಯ ಮುಖ್ಯ ಅಂಶ ಯಾವುವು ಅಂತಂದ್ರೆ, ಮುಖ್ಯವಾಗಿ ಈ 1919ರ ಕಾಯ್ದೆಯು ಭಾರತದಲ್ಲಿ ಜವಾಬ್ದಾರಿಯುತ ಸರ್ಕಾರವನ್ನು ಪ್ರಚುರಪಡಿಸಿತು ಅನ್ನುವುದನ್ನು ನಾವು ಕಾಣ್ತೇವೆ. ಪ್ರಪ್ರಥಮ ಬಾರಿಗೆ ಭಾರತೀಯರಿಗೆ ಜವಾಬ್ದಾರಿಯುತ ಸರ್ಕಾರವನ್ನು ಒದಗಿಸಬೇಕು ಅನ್ನುವಂಥ ವಿಚಾರವನ್ನು ಇದು ಶಿಫಾರಸು ಮಾಡಿತು. ಜೊತೆಗೆ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಇದ್ದಂತಹ ಡಯಾರ್ಕಿ ಪದ್ಧತಿಯನ್ನು ಜಾರಿಗೆ ತರಬೇಕು ಅನ್ನುವಂಥ ವಿಚಾರವನ್ನು ಅವರು ಹೇಳಿದರು. ಹೀಗಾಗಿ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಡಯಾರ್ಕಿ ವ್ಯವಸ್ಥೆಯನ್ನು ಪ್ರಚುರಪಡಿಸುವ ಮುಖ್ಯ ಉದ್ದೇಶ 1919ರ ಕಾಯ್ದೆ ಹೊಂದಿತ್ತು. ಡಯಾರ್ಕಿ ಅಂತಂದ್ರೆ ದ್ವಿಸರ್ಕಾರ ಪದ್ಧತಿ ಅಂತೇಳಿ ಅರ್ಥ. ಡಯಾರ್ಕಿ ಮೀನ್ಸ್ ಡ್ಯುಯಲ್ ಗೌರ್ಮೆಂಟ್ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ನಂತರ 1919ರ ಕಾಯ್ದೆಯೂ ಕೂಡ ಭಾರತೀಯರ ಹಿತಾಸಕ್ತಿಗಳನ್ನು ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲತೆಯನ್ನು ಹೊಂದಿತು. ಇದು ಕೂಡ ಕಾಂಗ್ರೆಸ್ ಪಕ್ಷ ಇದನ್ನು ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿತು. ಹೀಗಿರುವಾಗ ಮತ್ತೆ 1919ರ ಕಾಯ್ದೆ ಫೇಲ್ಯೂರ್ ಆದ ಕಾರಣಕ್ಕಾಗಿ 1919ರ ಕಾಯ್ದೆ ವಿಫಲತೆಯನ್ನು ಹೋಗಲಾಡಿಸಲು ಬ್ರಿಟಿಷರು ಮುಖ್ಯವಾಗಿ 1927ರಲ್ಲಿ
ಸೈಮನ್ ಆಯೋಗವನ್ನ ಭಾರತ ದೇಶಕ್ಕೆ ಕಳಿಸ್ತಾರೆ. ಸರ್ ಜಾನ್ ಸೈಮನ್ ಎಂಬ ವ್ಯಕ್ತಿಯ ಅಧ್ಯಕ್ಷತೆಯಲ್ಲಿ ಒಂದು ಬ್ರಿಟಿಷರ ಆಯೋಗವನ್ನು ರಚನೆ ಮಾಡಿ ಆ ಆಯೋಗವನ್ನು ಭಾರತ ದೇಶಕ್ಕೆ ಕಳಿಸಿದ್ರು. ಅದನ್ನು ನಾವು ಸೈಮನ್ ಆಯೋಗ ಅಂತ ಕರಿತೀವಿ. ಜೊತೆಗೆ ಈ ಸೈಮನ್ ಆಯೋಗಕ್ಕೆ ಇರುವ ಇನ್ನೊಂದು ಹೆಸರು ಏನು ಅಂತಂದ್ರೆ ಶಾಸನಾತ್ಮಕ ಆಯೋಗ ಅಂತಲೂ ಕೂಡ ಸೈಮನ್ ಆಯೋಗವನ್ನ ಕರೀತಾರೆ. ಮುಖ್ಯವಾಗಿ 1919ರ ಕಾಯ್ದೆಯ ವಿಫಲತೆಯನ್ನ 1919ರ ಕಾಯ್ದೆಯಲ್ಲಿರುವಂತಹ ಪ್ರಮುಖ ಅಂಶಗಳನ್ನು ಅವಲೋಕನ ಮಾಡಿದಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡ್ತು ಅಂದ್ರೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿಯನ್ನ ಹಮ್ಮಿಕೊಂಡ್ರು. ಹೀಗಾಗಿ ಈ ಅಸಹಕಾರ ಚಳವಳಿಯನ್ನ ಹಮ್ಮಿಕೊಂಡಂತಹ ಸಂದರ್ಭದಲ್ಲಿ ಬ್ರಿಟಿಷರು ಈ ಒಂದು ಶಾಸನಾತ್ಮಕ ಆಯೋಗವನ್ನು ಅಥವಾ ಸೈಮನ್ ಕಮಿಷನ್ ಅನ್ನ ಜಾರಿಗೆ ತರ್ತಾರೆ. ಈ ಸೈಮನ್ ಕಮಿಷನ್ ಕೂಡ ಭಾರತೀಯರ ಹಿತಾಸಕ್ತಿಗಳನ್ನ ಬಯಕೆ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲತೆ ಆಯಿತು. ಹೀಗಾಗಿ ಇದನ್ನು ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಪೋಸ್ ಮಾಡಿತು. ಮುಖ್ಯವಾಗಿ ನಮ್ಮ ಭಾರತ ದೇಶದ ಸ್ವತಂತ್ರ ಚಳುವಳಿಯ ಇತಿಹಾಸದಲ್ಲಿ ಲಾಲ ಬಾಲ ಪಾಲ್ ಅಂತೇಳಿ ತ್ರಿಮೂರ್ತಿಗಳು ಬರ್ತಾರೆ. ಲಾಲ ಬಾಲ ಪಾಲ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರ ಪಾಲ್, ಬಾಲ್ ಗಂಗಾಧರ್ ತಿಲಕ್. ಹೀಗಾಗಿ ಸೈಮನ್ ಗೋ ಬ್ಯಾಕ್ ಅನ್ನುವಂತಹ ಘೋಷಣೆಯನ್ನ ಕೂಗ್ತಾ ಸೈಮನ್ ಕಮಿಷನ್ ಅನ್ನ ಅಪೋಸ್ ಮಾಡಿ ಲಾಲಾ ಲಜಪತ್ ರಾಯ್, ಪಂಜಾಬದ ಕೇಸರಿ ಅಂತ ಹೇಳೋರನ್ನ ನಾವು ಭಾರತದ ಇತಿಹಾಸದಲ್ಲಿ ಕರಿತೀವಿ. ಈ ಪಂಜಾಬದ ಕೇಸರಿ ಆದಂತಹ ಲಾಲಾ ಲಜಪತ್ ರಾಯ್ ಅವರು ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಸೈಮನ್ ಕಮಿಷನ್ ಅನ್ನ ಅಪೋಸ್ ಮಾಡಿ ಬ್ರಿಟಿಷರ ಹೊಡೆತಕ್ಕೆ ತುತ್ತಾಗಿ ಅವರು ಮರಣ ಹೊಂದುತ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ನಾವು ಕಾಣ್ತೀವಿ. ನಂತರ ಈ 1927ರಲ್ಲಿ ಸೈಮನ್ ಆಯೋಗ ಯಾಕೆ ಭಾರತ ದೇಶಕ್ಕೆ ಬಂತು ಅಂತಂದ್ರೆ ಮುಖ್ಯವಾಗಿ ಇದು 1919ರ ಕಾಯ್ದೆಯ ವಿಫಲತೆಯನ್ನ ಪರಿಶೀಲಿಸಲು ಬ್ರಿಟಿಷರು ಇದನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಜೊತೆಗೆ ಈಗಾಗಲೇ ಪ್ರಾಂತ್ಯಗಳಲ್ಲಿ ಇದ್ದಂತಹ ಡಯಾರ್ಕಿಯ ಕಾರ್ಯವೈಖರಿಯನ್ನ ಪರಿಶೀಲಿಸಿ ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ಬ್ರಿಟಿಷರಿಗೆ ವರದಿಯನ್ನು ಸಲ್ಲಿಸಲು ಸೈಮನ್ ಆಯೋಗ ರಚನೆ ಮಾಡ್ತಾರೆ. ಜೊತೆಗೆ ಈ ಆಯೋಗವು ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡಬೇಕು, ಪ್ರತ್ಯೇಕವಾದಂತಹ ಆಡಳಿತವನ್ನು ಅವರು ನೋಡ್ಕೊಂಡಿರಲಿ, ಅವರಿಗೆ ಕಂಪ್ಲೀಟ್ ಆಗಿ ಡೊಮಿನಿಯನ್ ಸ್ಟೇಟಸ್ ಅನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನ ಸೈಮನ್ ತನ್ನ ವರದಿಯಲ್ಲಿ ರೆಡಿ ಮಾಡ್ತಾರೆ. ಈ ಸೈಮನ್ ವರದಿಯನ್ನ 1927ರಲ್ಲಿ ಅದು ಒಂದು ವರದಿಯನ್ನ ತಯಾರು ಮಾಡ್ತಾರೆ. ಜೊತೆಗೆ ಈ ಸೈಮನ್ ಆಯೋಗದಲ್ಲಿರುವಂತಹ ಪ್ರಮುಖ ಅಂಶಗಳು ಏನೇನಾಗಿತ್ತು, ಏನೇನು ಸುಧಾರಣೆಗಳನ್ನು ಮಾಡಬೇಕು, ಏನೇನು ಬದಲಾವಣೆಗಳನ್ನು ಮಾಡಬೇಕು, ಯಾವ ರೀತಿಯಾಗಿ ಭಾರತೀಯರಿಗೆ ಸವಲತ್ತುಗಳನ್ನು ಒದಗಿಸಿಕೊಡಬೇಕು, ಮುಖ್ಯವಾಗಿ ಭಾರತೀಯರ ಬಯಕೆ ಬೇಡಿಕೆಗಳೇನು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಸುದೀರ್ಘವಾಗಿ ಅಧ್ಯಯನ ನಡೆಸಿ ಒಂದು ವರದಿಯನ್ನ ತಯಾರು ಮಾಡಿ ಆ ವರದಿಯಲ್ಲಿರುವಂತಹ ಕೆಲವು ಪ್ರಮುಖ ಅಂಶಗಳನ್ನು ನಾವು ನೋಡೋಣ. ಮುಖ್ಯವಾಗಿ ದುರ್ಬಲ ವರ್ಗದವರಿಗೆ ಶಿಕ್ಷಣದ ಸೌಲಭ್ಯಗಳು ಮತ್ತು ರಾಜಕೀಯದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಶಿಫಾರಸು ಮಾಡೋದು. ಜೊತೆಗೆ ಅಡಲ್ಟ್ ಫ್ರಾಂಚೈಸ್ ಅಂದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮುಖಾಂತರವಾಗಿ ಜವಾಬ್ದಾರಿಯುತ ಸರ್ಕಾರ ರಚನೆ ಆಗಬೇಕು, ಆಡಳಿತದಲ್ಲಿ ಜನರು ಕೂಡ ಭಾಗವಹಿಸಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಅನುಷ್ಠಾನಕ್ಕೆ ತರಬೇಕು ಭಾರತದಲ್ಲಿ ಅನ್ನುವಂಥ ವಿಚಾರವನ್ನು ಕೂಡ ಇದು ಶಿಫಾರಸು ಮಾಡಿ. ಜೊತೆಗೆ ಸಾಮಾಜಿಕ ಬಹಿಷ್ಕಾರವನ್ನು ನಿಷೇಧ ಮಾಡಿ. ನಮ್ಮ ಭಾರತೀಯ ಸಮಾಜದಲ್ಲಿ ಹಿಂದಿನಿಂದಲೂ ಕೂಡ ಕೆಲವೊಂದು ಅನಿಷ್ಟ ಪದ್ಧತಿಗಳು ಇವೆ. ಹೀಗಾಗಿ ಆ ಅನಿಷ್ಟ ಪದ್ಧತಿಗಳಲ್ಲಿ ಒಂದಾದಂತಹ ಸಾಮಾಜಿಕ ಬಹಿಷ್ಕಾರವನ್ನು ನಿಷೇಧ ಮಾಡಬೇಕು. ಸಾಮಾಜಿಕ ಬಹಿಷ್ಕಾರದಿಂದ ಸಮಾಜದಲ್ಲಿ ತಾರತಮ್ಯ ಜಾಸ್ತಿ ಆಗ್ತಾ ಇದೆ. ಕೆಲವು ಸಮುದಾಯವನ್ನು ಭಾರತೀಯ ಸಮಾಜದಲ್ಲಿ ಕೀಳಾಗಿ, ಪ್ರಾಣಿ ಪಕ್ಷಿಗಳಿಗಿಂತಲೂ ಕೂಡ ಕೀಳಾಗಿ ಕಾಣ್ತಾ ಇದ್ದಾರೆ. ಇಂತಹ ಸಾಮಾಜಿಕ ಬಹಿಷ್ಕಾರ ಮೊದಲು ಹೋಗಲಾಡಬೇಕು, ಇದನ್ನು ನಿಷೇಧ ಮಾಡಬೇಕು ಭಾರತ ದೇಶದಲ್ಲಿ ಅಂತ ಬ್ರಿಟಿಷರಿಗೆ ಸೈಮನ್ ಆಯೋಗ ಶಿಫಾರಸು ಮಾಡಿತು. ಜೊತೆಗೆ ಕೋಮು ಪ್ರಾತಿನಿಧ್ಯತೆಯನ್ನು ಕೊಡಬೇಕು, ಅಂದರೆ ಧರ್ಮ ಆಧಾರಿತ ಕೆಲವೊಂದು ಪ್ರಿಫರೆನ್ಸ್ ಕೊಡಬೇಕು, ಕೋಮು ಆಧಾರಿತ ಪ್ರಾತಿನಿಧ್ಯತೆಯನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಶಿಫಾರಸು ಮಾಡಿತು. ಜೊತೆಗೆ ಅಸ್ಪೃಶ್ಯರಿಗೆ ಪ್ರತ್ಯೇಕವಾದಂತಹ ಮತಾಧಿಕಾರವನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಈ ಅಂಶಗಳನ್ನು ಮುಖ್ಯವಾಗಿ 1930, 31, 32ರಲ್ಲಿ ಬ್ರಿಟನ್ನಿನ ಲಂಡನ್ನಿನಲ್ಲಿ ನಡೆದಂತಹ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಈ ಸೈಮನ್ ವರದಿಯನ್ನು ಪರಿಶೀಲನೆ ಮಾಡಿ ಈ ಸೈಮನ್ ವರದಿಯನ್ನು ಪರಿಶೀಲನೆ ಮಾಡಿದ ನಂತರ ಅವುಗಳನ್ನು ಒಪ್ಪಿಕೊಂಡ್ರು. ನಂತರ ಏನಾಯಿತು ಅಂತಂದರೆ
ನಿಮ್ಗೆ ಗೊತ್ತಿರುವ ಹಾಗೆ 1930ರಲ್ಲಿ ಮೊದಲ ದುಂಡು ಮೇಜಿನ ಸಮ್ಮೇಳನ, 1931ರಲ್ಲಿ ಎರಡನೇ ದುಂಡು ಮೇಜಿನ ಸಮ್ಮೇಳನ, 1932ರಲ್ಲಿ ಮೂರನೆಯ ದುಂಡು ಮೇಜಿನ ಸಮ್ಮೇಳನಗಳು ಲಂಡನ್ನಲ್ಲಿ ನಡೆಯಿತು. ಈ ಮೂರು ದುಂಡು ಮೇಜಿನ ಸಮ್ಮೇಳನಗಳಲ್ಲಿಯೂ ಕೂಡ ಭಾರತ ದೇಶದ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿ ಸೈಮನ್ ವರದಿಯನ್ನ ಪರಿಶೀಲನೆ ಮಾಡಿದರು. ಆ ಸೈಮನ್ ವರದಿಯನ್ನ ಪರಿಶೀಲನೆ ಮಾಡಿದ ನಂತರ ಸೈಮನ್ ವರದಿಯ ಪರಿಷ್ಕೃತ ಪ್ರತಿಯನ್ನು ಅಥವಾ ಶ್ವೇತಪತ್ರವನ್ನ ಅವರು ಡಿಕ್ಲೇರ್ ಮಾಡಿದರು. ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಸೈಮನ್ ವರದಿಯಲ್ಲಿರುವಂತಹ ಎಲ್ಲ ಅಂಶಗಳನ್ನು ಒಪ್ಪಿಕೊಂಡ್ರು. ಆದರೆ ಕೊನೆಯ ಅಂಶ ಅಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರವನ್ನ ಕೊಡುವುದನ್ನ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಗಳಿದ್ರು. ಅಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕವಾದಂತಹ ಮತಾಧಿಕಾರವನ್ನ ನೀಡಿದ್ದೇ ಆದ್ರೆ ನಮ್ಮ ಭಾರತೀಯ ಸಮಾಜದಲ್ಲಿ ಮೊದಲೇ ಜಾತಿ ಆಧಾರಿತ ಅಸಮಾನತೆ ಹೆಚ್ಚಾಗಿರುವ ಕಾರಣಕ್ಕಾಗಿ ಸಮಾಜ ಹೋಳಾಗಿ ಪರಿವರ್ತನೆ ಆಗುತ್ತದೆ ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಸಂಪೂರ್ಣವಾಗಿ ಈ ಸೈಮನ್ ವರದಿಯಲ್ಲಿರುವಂತಹ ಈ ಕೊನೆಯ ಅಂಶವನ್ನ ಅಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರವನ್ನು ಕೊಡುವುದನ್ನ ಕೈ ಬಿಡಬೇಕು ಅಂತೇಳಿ ಪುಣೆಯ ಯರವಾಡೆ ಜೈಲಿನಲ್ಲಿ ಅಂದ್ರೆ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮಹಾತ್ಮ ಗಾಂಧೀಜಿಯವರನ್ನ ಅರೆಸ್ಟ್ ಮಾಡಿ ಮಹಾರಾಷ್ಟ್ರದ ಪುಣೆಯ ಯರವಾಡ ಜೈಲಿನೊಳಗೆ ಅವರನ್ನ ಬಂದಿಯಾಗಿ ಇಟ್ಟಿದ್ದಾರೆ. ಆ ಪುಣೆಯ ಯರವಾಡ ಜೈಲಿನಲ್ಲಿಯೇ ಇದ್ದುಕೊಂಡು ಮಹಾತ್ಮ ಗಾಂಧೀಜಿಯವರು ಹಂಗರ್ ಸ್ಟ್ರೈಕ್ ಅನ್ನು ಮಾಡ್ತಾರೆ, ಅಮರನಾಥ ಉಪವಾಸವನ್ನ ಕೈಗೊಳ್ತಾರೆ. ಯಾಕೆ ಅಮರನಾಥ ಉಪವಾಸವನ್ನು ಕೈಗೊಳ್ತಾರೆ ಅಂತಂದ್ರೆ ಮುಖ್ಯವಾಗಿ ಸೈಮನ್ ವರದಿಯಲ್ಲಿರುವಂತಹ ಸೈಮನ್ ವರದಿಯ ಪರಿಷ್ಕೃತ ಶ್ವೇತಪತ್ರದಲ್ಲಿರುವಂತಹ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರವನ್ನ ಪಡ್ಕೊಡುವುದು ಇದು ಸಲ್ಲದು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪವಾಸವನ್ನ ಕುಳಿತಾರೆ. ಈ ಉಪವಾಸವನ್ನು ಕುಳಿತುಕೊಂಡಂತ ಸಂದರ್ಭದಲ್ಲಿ ಘಟಾನುಘಟಿ ಕಾಂಗ್ರೆಸ್ ನಾಯಕರು ಮಹಾತ್ಮ ಗಾಂಧೀಜಿಯವರ ಮನವೊಲಿಸಲು ಪುಣೆಯ ಯರವಾಡ ಜೈಲಿಗೆ ಧಾವಿಸಿ ಬರ್ತಾರೆ. ಮುಖ್ಯವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿರಬಹುದು, ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗಿರಬಹುದು, ಇವರ ಜೊತೆಗೆ ಇನ್ನೂ ಕೆಲವು ನಾಯಕರು ಕೂಡ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರಕ್ಕೆ ಸಂಬಂಧಪಟ್ಟಂತೆ ನೀವು ಹಿಡಿದಂಥ ಪಟ್ಟನ್ನು ಬಿಡಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಘಟಾನುಘಟಿ ಕಾಂಗ್ರೆಸ್ ನಾಯಕರು ಹೋಗಿ ಭೇಟಿ ನೀಡಿದ್ರು ಕೂಡ ಮಹಾತ್ಮ ಗಾಂಧೀಜಿಯವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಲ್ಲ. ನಂತರ ಏನಾಯಿತು ಅಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಪುಣೆ ಯರವಾಡ ಜೈಲಿಗೆ ಹೋಗಿ ಮಹಾತ್ಮ ಗಾಂಧೀಜಿಯವರೊಂದಿಗೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನ ಏನು ಅಂತಂದ್ರೆ ಆ ವರದಿಯಲ್ಲಿರುವಂತಹ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರದ ಬದಲಿಗೆ ದುರ್ಬಲ ವರ್ಗದವರಿಗೆ ರಿಸರ್ವೇಶನ್ ಕೊಡೋಣ, ದುರ್ಬಲ ವರ್ಗದವರಿಗೆ ಮೀಸಲಾತಿಯನ್ನು ಕೊಡೋಣ ಅನ್ನುವಂತಹ ವಿಚಾರದ ಹಿನ್ನೆಲೆಯಲ್ಲಿ ಉಭಯ ನಾಯಕರು ಒಪ್ಪಿಕೊಂಡು ನಂತರ ಅದಕ್ಕೆ ಅಗ್ರಿಮೆಂಟ್ ಒಪ್ಪಂದವನ್ನ ಮಾಡ್ಕೊಂತಾರೆ. ಇದುವೇ ನಮ್ಮ ಭಾರತದ ಇತಿಹಾಸದಲ್ಲಿ ಪುನಾ ಫ್ಯಾಕ್ಟ್ ಅಥವಾ ಪುನಾ ಒಪ್ಪಂದ ಅಂತೇಳಿ ಕರೀತಾರೆ. ಹೀಗಾಗಿ ಇಂತಹ ಪುಣೆ ಯರವಾಡ ಜೈಲಿನಲ್ಲಿ ನಡೆದಂತಹ ಮಹಾತ್ಮ ಗಾಂಧೀಜಿಯವರ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಮಧ್ಯದಲ್ಲಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರದ ಬದಲಿಗೆ ದುರ್ಬಲ ವರ್ಗದವರಿಗೆ ರಿಸರ್ವೇಶನ್ ಕೊಡಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಆದಂಥ ಒಂದು ಒಪ್ಪಂದವೇ ನಾವು ಪುನಾ ಒಪ್ಪಂದ ಅಂತ ಕರಿತೀವಿ. ಈ ಒಪ್ಪಂದ ಸೆಪ್ಟೆಂಬರ್ 24, 1932ರಂದು ನಡೆಯಿತು. ನಂತರ ಅಂತಿಮವಾಗಿ ಆ ಸೈಮನ್ ವರದಿಯಲ್ಲಿರುವಂತಹ ಶ್ವೇತಪತ್ರದ ಎಲ್ಲ ಮಾಹಿತಿಯನ್ನು ಒಪ್ಪಿಕೊಂಡಂತಹ ಸಂದರ್ಭದಲ್ಲಿ ಬ್ರಿಟನ್ ಪಾರ್ಲಿಮೆಂಟ್ ಏನು ಮಾಡಿತು ಅಂತಂದ್ರೆ ಇದನ್ನು ಪರಿಶೀಲಿಸಿ ಈ ಶಿಫಾರಸುಗಳನ್ನು ಅವರು ಪರಿವರ್ತನೆ ಮಾಡಿದ್ರು. ಆ ಶಿಫಾರಸುಗಳೇ 1935ರ ಭಾರತ 1935ರ ಕಾಯ್ದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಹೀಗಾಗಿ 1935ರ ಕಾಯ್ದೆಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಹಿಂದೆ ಸುದೀರ್ಘವಾದಂತಹ ಇತಿಹಾಸ ಇದೆ. ಮುಖ್ಯವಾಗಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರದ ಬದಲಾಗಿ ದುರ್ಬಲ ವರ್ಗದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ವಿಚಾರದ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಅಸ್ಪೃಶ್ಯರು ಯಾರು ಅನ್ನುವಂಥ ವಿಚಾರ ನಾವು ಮೊದಲು ಮನಗಾಣಬೇಕು. ಈಗ ಪ್ರಸ್ತುತ ನಮ್ಮ ಭಾರತೀಯ ಸಮಾಜದಲ್ಲಿರುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರನ್ನ ಹಿಂದೆ ಅಸ್ಪೃಶ್ಯರು ಅಂತೇಳಿ ಕರಿತಾ ಇದ್ರು. ಅವರನ್ನ ಅಸ್ಪೃಶ್ಯರು ಅಂತೇಳಿ ಕರಿಬಾರದು ಅನ್ನುವಂಥ ಕಾರಣಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಅವರನ್ನ ಹರಿಜನರು ಅಂತೇಳಿ ಕರೆದ್ರು. ಹರಿಜನರು ಅಂತಂದ್ರೆ ದೇವರ ಮಕ್ಕಳು, ಹರಿ ಅಂತಂದ್ರೆ ವಿಷ್ಣು, ದೇವರ ಮಕ್ಕಳು ಅಂತೇಳಿ ಕರಿಬೇಕು ಅವರನ್ನ ಜಾತಿ ಆಧಾರದ ಮುಖಾಂತರ ಅವರಿಗೆ ಮಾನಸಿಕವಾಗಿ ನೋವುಂಟು ಮಾಡುವಂತಹ ಪದಗಳ ಮುಖಾಂತರವಾಗಿ ಅವರನ್ನು ಕರಿಬಾರದು ಅನ್ನುವಂಥ ದೃಷ್ಟಿಕೋನದಿಂದ ಮಹಾತ್ಮ ಗಾಂಧೀಜಿಯವರು ಹರಿಜನರು ಅಂತೇಳಿ ಕರೆದ್ರು.
ಹರಿಜನ ಅನ್ನುವಂಥ ಪದ ಎಲ್ಲಿ ಎಲ್ಲಿ ಉಗಮ ಆಯ್ತು, ಎಲ್ಲಿ ಒರಿಜಿನೇಟ್ ಆಯಿತು ಅನ್ನುವಂಥ ವಿಚಾರವನ್ನು ನಾವು ನೋಡೋದಾದ್ರೆ ಮುಖ್ಯವಾಗಿ ಗುಜರಾತಿನಲ್ಲಿ ಹಿಂದೆ ಒಬ್ಬ ಮಹಾನ್ ಸಂತ ಇದ್ದ. ಆ ಸಂತನ ಹೆಸರು ನರಸಿಂಹ ಮೆಹ್ತಾ. ಇವರು ಮೊಟ್ಟ ಮೊದಲ ಬಾರಿಗೆ ಈ ಅಸ್ಪೃಶ್ಯರಿಗೆ ಹರಿಜನರು ಅಂತೇಳಿ ಕರೆದರು. ಈ ಅಸ್ಪೃಶ್ಯರಿಗೆ ಪ್ರತ್ಯೇಕವಾದಂತಹ ಮತಾಧಿಕಾರದ ಬದಲಾಗಿ ರಿಸರ್ವೇಷನ್ ಕೊಡಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಪುನಾ ಒಪ್ಪಂದ ಭಾರತ ದೇಶದಲ್ಲಿ ಐತಿಹಾಸಿಕವಾದಂಥ ಒಪ್ಪಂದ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಹೀಗಾಗಿ ಬ್ರಿಟಿಷ್ ಪಾರ್ಲಿಮೆಂಟು ಜಂಟಿ ಆಯ್ಕೆ ಸಮಿತಿ ಮುಖ್ಯವಾಗಿ ಎಲ್ಲ ವರದಿಗಳನ್ನು 1935 ಭಾರತ ಸರ್ಕಾರದ ಕಾಯಿದೆ ಅಂತೇಳಿ ಅದನ್ನು ಅಪ್ರೂವಲ್ ಮಾಡಿದೆ. ಹೀಗಾಗಿ 1935 ಕಾಯ್ದೆಯಲ್ಲಿರುವಂತಹ ವಿಧಿಗಳ ಸಂಖ್ಯೆ ಮತ್ತು ಅನುಬಂಧಗಳ ಸಂಖ್ಯೆ ಎಷ್ಟು ಅಂತಂದ್ರೆ 1935 ಕಾಯ್ದೆಯಲ್ಲಿ ಮುಖ್ಯವಾಗಿ 321 ವಿಧಿಗಳು ಇದ್ದು, ಜೊತೆಗೆ 10 ಅನುಬಂಧಗಳು ಇದ್ದು. ಇದು 2 ಮಾರ್ಕ್ಸಿನ ಪ್ರಶ್ನೆ ಇತ್ತು ಹಿಂದೆ. 1935 ಕಾಯ್ದೆಯು ಎಷ್ಟು ವಿಧಿಗಳನ್ನು ಮತ್ತು ಎಷ್ಟು ಅನುಬಂಧಗಳನ್ನು ಒಳಗೊಂಡಿದೆ ಅನ್ನುವಂಥ ವಿಚಾರವನ್ನ ಪ್ರಶ್ನೆ ಇದೆ. ಹೀಗಾಗಿ 1935 ಭಾರತ ಸರ್ಕಾರದ ಕಾಯ್ದೆಯು 321 ವಿಧಿಗಳನ್ನು 10 ಅನುಬಂಧಗಳನ್ನು ಒಳಗೊಂಡಿದೆ ಎಂಬ ವಿಚಾರವನ್ನ ನಾವು ಕಾಣ್ತೇವೆ. ಹಾಗಾದರೆ 1935 ಕಾಯ್ದೆಯಲ್ಲಿರುವಂತಹ ಪ್ರಮುಖಾಂಶಗಳು ಯಾವುವು ಅನ್ನುವಂಥ ವಿಚಾರವನ್ನು ನಾವು ನೋಡೋದಾದ್ರೆ ಮೊದಲನೆಯದಾಗಿ ಸಂಯುಕ್ತ ಪದ್ಧತಿಯನ್ನ ಅನುಷ್ಠಾನಕ್ಕೆ ತರುವಂಥ ವಿಚಾರದ ಹಿನ್ನೆಲೆಯಲ್ಲಿ ಈ ಕಾಯ್ದೆ ಪ್ರಸ್ತಾಪವನ್ನು ಮಾಡುತ್ತೆ. ಅಂದ್ರೆ 1935 ಕಾಯ್ದೆಯು ಭಾರತದ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಘಟಕಗಳಾಗಿ ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡಂತಹ ಒಂದು ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಡ್ತದೆ. ಫೆಡರಲ್ ಸಿಸ್ಟಮ್ ಅನ್ನ ಫಾರ್ಮೇಷನ್ ಮಾಡಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಈ ಕಾಯ್ದೆ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿದ್ದಂತಹ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು, ಬ್ರಿಟಿಷರೇ ನೇರವಾಗಿ ಆಡಳಿತ ಮಾಡುವಂತಹ ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳು ಸರಿಸುಮಾರು 11 ಬ್ರಿಟಿಷ್ ಇಂಡಿಯಾದ ಪ್ರಾಂತ್ಯಗಳಿದ್ದು, ಜೊತೆಗೆ ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡಂತಹ 2 ಎರಡುಗಳನ್ನು ಸೇರಿ ಒಕ್ಕೂಟ ಪದ್ಧತಿಯನ್ನ ಸ್ಥಾಪನೆ ಮಾಡಬೇಕು ಅನ್ನುವಂಥ ವಿಚಾರವನ್ನು 1935 ಕಾಯ್ದೆ ವಿವರಣೆಯನ್ನ ಮಾಡಿದೆ. ನಂತರ ಅಧಿಕಾರದ ವಿಭಜನೆಯು ಕೂಡ ಈ ಪ್ರಸ್ತುತ ನಮ್ಮ ಭಾರತದ ಸಂವಿಧಾನದಲ್ಲಿ ಹೇಗೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳ ಮುಖಾಂತರವಾಗಿ ಸಂಯುಕ್ತ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಶಾಸನೀಯ ಅಧಿಕಾರಗಳನ್ನು ಯಾವ ರೀತಿಯಾಗಿ ವರ್ಗೀಕರಣ ಮಾಡ್ಯಾರಲ್ಲ, ಇದರ ಮೂಲವನ್ನು ನಾವು ನೋಡಿದ್ರೆ 1935 ಕಾಯ್ದೆಯಲ್ಲಿ ಅಧಿಕಾರದ ವಿಕೇಂದ್ರೀಕರಣಕ್ಕೆ ಸಂಬಂಧಪಟ್ಟಂತೆ, ಅಧಿಕಾರದ ವಿಭಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇತ್ತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಶಾಸನೀಯ ಅಧಿಕಾರಿಗಳನ್ನ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳ ನಡುವೆ ಈ ಕಾಯ್ದೆ ವಿಭಜಿಸಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೀವಿ. ಅಂದ್ರೆ ಮುಖ್ಯವಾಗಿ 3 ಹಂತದ ಅಧಿಕಾರದ ವಿಭಜನೆಯನ್ನು 1935 ಕಾಯ್ದೆ ಮಾಡಿದೆ. ಅಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ, ಜೊತೆಗೆ ಉಳಿದ ಅಧಿಕಾರವನ್ನ ಶೇಷಾಧಿಕಾರ ಅಂತೇಳಿ ನಾವು ಕರಿತೀವಿ. ಕೇಂದ್ರ ಪಟ್ಟಿ ಅಂತಂದ್ರೆ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವೇ ಮಾತ್ರ ಶಾಸನಗಳನ್ನು ರಚನೆ ಮಾಡುವಂತಹ ಅಧಿಕಾರವನ್ನು ಹೊಂದಿದೆ. ಹೀಗಾಗಿ ಅದನ್ನು ನಾವು ಕೇಂದ್ರ ಪಟ್ಟಿ ಅಂತೇಳಿ ಕರಿತೀವಿ. ಮುಖ್ಯವಾಗಿ 1935 ಕಾಯ್ದೆಗೆ ಅನುಗುಣವಾಗಿ ಕೇಂದ್ರ ಪಟ್ಟಿಯಲ್ಲಿ 59 ವಿಷಯಗಳು ಇತ್ತು. ಆ 59 ವಿಷಯಗಳಲ್ಲಿ ಕೆಲವು ವಿಷಯಗಳನ್ನು ನಾವು ಅವಲೋಕನ ಮಾಡೋದಾದ್ರೆ ವಿದೇಶಾಂಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ನಾಣ್ಯಗಳಿಗೆ ಅಥವಾ ಕರೆನ್ಸಿಗೆ ಸಂಬಂಧಪಟ್ಟಂತೆ ಆಗಿರಬಹುದು, ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆಗಿರಬಹುದು, ಇವುಗಳಿಗೆ ಸಂಬಂಧಿಸಿದಂಥ ಯಾವುದಾದ್ರೂ ಕಾಯ್ದೆ ಕಾನೂನುಗಳನ್ನು ರಚನೆ ಮಾಡಬೇಕಾದ್ರೆ ಕಂಪ್ಲೀಟ್ ಅಥಾರಿಟಿ ಸೆಂಟ್ರಲ್ ಗೌರ್ಮೆಂಟ್ಗೆ ಇದೆ ಅನ್ನುವಂಥ ವಿಚಾರವನ್ನು ಇದು ಹೇಳುತ್ತೆ. ಇದರಲ್ಲಿ ಪ್ರಾಂತೀಯ ಶಾಸನ ಸಭೆಗಳು ಹಸ್ತಕ್ಷೇಪ ಮಾಡಕೂಡದು ಅನ್ನುವಂಥ ವಿಚಾರವನ್ನು ನಾವು ಸ್ಪಷ್ಟವಾಗಿ ಕಾಣ್ತೇವೆ. ನಂತರ ಪ್ರಾಂತ್ಯಗಳ ಪಟ್ಟಿ ಅಂತಂದ್ರೆ ಪ್ರಾಂತ್ಯಗಳ ಪಟ್ಟಿಯಲ್ಲಿ ಬರುವಂತಹ ಸರಿಸುಮಾರು 54 ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಾಂತೀಯ ಶಾಸನ ಸಭೆಗಳು ಮಾತ್ರ ಕಾಯ್ದೆ ಕಾನೂನುಗಳನ್ನು ರಚನೆ ಮಾಡುವಂಥ ಅಧಿಕಾರವನ್ನು ಹೊಂದಿದೆ ಅನ್ನೋದನ್ನ ಇದು ತಿಳಿಸುತ್ತೆ. ಅಂದ್ರೆ ಮುಖ್ಯವಾಗಿ ಈ ಪ್ರಾಂತೀಯ ಪಟ್ಟಿಯಲ್ಲಿ ಬರುವಂತಹ 54 ವಿಷಯಗಳಿಗೆ ಸಂಬಂಧಪಟ್ಟಂತೆ ಶಾಸನಗಳನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹಸ್ತಕ್ಷೇಪ ಮಾಡಕೂಡದು ಅಂತೇಳಿ ಸ್ಪಷ್ಟವಾಗಿ ಈ ಕಾಯ್ದೆ ತಿಳಿಸುತ್ತೆ. ಅಂದ್ರೆ ಆ ಪ್ರಾಂತೀಯ ಪಟ್ಟಿಯಲ್ಲಿ ಬರುವಂತಹ ಪ್ರಮುಖ ವಿಷಯಗಳು ಯಾವುವು ಅಂತಂದ್ರೆ ಪೊಲೀಸ್ ವಿಷಯ ಆಗಿರ್ಬೋದು, ಶಿಕ್ಷಣ ವಿಷಯ ಆಗಿರ್ಬೋದು, ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಾಂತೀಯ ಶಾಸನ ಸಭೆಗಳೇ ಕಾಯ್ದೆ ಕಾನೂನುಗಳನ್ನು ರಚನೆ ಮಾಡಬೇಕು.
ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂಟರ್ಫಿಯರ್ ಆಗಲ್ಲ ಆಗಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ನಾವು ಕಾಣ್ತೇವೆ. ಜೊತೆಗೆ ಸಮವರ್ತಿ ಪಟ್ಟಿ, ಸಮವರ್ತಿ ಪಟ್ಟಿ ಹೆಸರು ಸೂಚಿಸುವ ಹಾಗೆ ಸಮವಾಗಿ ವರ್ತನೆ ಮಾಡುವಂಥ ಪಟ್ಟಿ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು. ಅಂದ್ರೆ ಕೇಂದ್ರ ಮತ್ತು ಪ್ರಾಂತ್ಯಗಳೆರಡು ಸಮನಾಗಿ ವರ್ತಿಸಿ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾಯ್ದೆ ಕಾನೂನುಗಳನ್ನು ರಚನೆ ಮಾಡಬಹುದು ಅನ್ನುವಂಥ ವಿಚಾರವನ್ನ ನಾವು ಸಮವರ್ತಿ ಪಟ್ಟಿಯಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲೇ ಸಮವರ್ತಿ ಪಟ್ಟಿಯಲ್ಲಿ ಬರುವಂತಹ 36 ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳು ಡಿಸ್ಕಷನ್ ಮಾಡಿ ಕಾಯ್ದೆ ಕಾನೂನುಗಳನ್ನು ರಚನೆ ಮಾಡಬಹುದು ಅಂತೇಳಿ ಅಧಿಕಾರವನ್ನ ವಿಕೇಂದ್ರೀಕರಣ ಮಾಡಿದೆ. ಹಾಗಾದರೆ ಸಮವರ್ತಿ ಪಟ್ಟಿಯಲ್ಲಿ ಬರುವಂತಹ ಪ್ರಮುಖ ವಿಷಯಗಳು ಯಾವುವು? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ, ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳೆರಡೂ ಕೂಡ ಚರ್ಚೆ ಮಾಡಿ ಶಾಸನಗಳನ್ನು ರಚನೆ ಮಾಡುವಂತಹ ವಿಷಯಗಳಾವುವು ಅನ್ನುವುದನ್ನು ನಾವು ನೋಡಿದರೆ ಮುಖ್ಯವಾಗಿ ಕ್ರಿಮಿನಲ್ ಲಾಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸಿವಿಲ್ ಪ್ರೊಸೀಜರ್ಗೆ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಡಿವೋರ್ಸ್ ಆಗಿರ್ಬೋದು, ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾಯ್ದೆ ಕಾನೂನುಗಳನ್ನು ರಚನೆ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಅಥಾರಿಟಿ ಇದೆಯಲ್ಲ ಅದೇ ರೀತಿ ಪ್ರಾಂತೀಯ ಶಾಸನ ಸಭೆಗಳಿಗೂ ಕೂಡ ಅಷ್ಟೇ ಅಧಿಕಾರ ಇತ್ತು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಬಾರದೇ ಇರುವಂತಹ ಇತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಶಾಸನಗಳನ್ನು ರಚನೆ ಮಾಡುವಂಥ ಅಧಿಕಾರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಐತಿ. ಅದನ್ನು ನಾವು ಶೇಷಾಧಿಕಾರಗಳು ಅಂತೇಳಿ ಕರಿತೀವಿ. ಆ ಶೇಷಾಧಿಕಾರಗಳು ಮುಖ್ಯವಾಗಿ ಗವರ್ನರ್ ಜನರಲ್ ಅಂತ ಹೇಳಿದ್ರಲ್ಲ, ಆ ಗವರ್ನರ್ ಜನರಲ್ ಹ್ಯಾಂಡಲ್ ಮಾಡ್ತಾ ಇದ್ರು. ಗವರ್ನರ್ ಜನರಲ್ ಅವರು ಶೇಷಾಧಿಕಾರವನ್ನ ಅಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿ ಇಲ್ಲದೇ ಇರುವಂತ ಇತರೆ ಯಾವುದಾದ್ರೂ ವಿಷಯಗಳು ಹೊಸದಾಗಿ ಉದ್ಭವ ಆಗುವಂತಂದ್ರೆ ಅವುಗಳಿಗೆ ಸಂಬಂಧಪಟ್ಟಂತೆ ಶಾಸನಗಳನ್ನು ರಚನೆ ಮಾಡುವಂತ ಅಧಿಕಾರ ಆಗಿನ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಅವರಿಗೆ ಇತ್ತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ 1935ರ ಕಾಯ್ದೆಯ ಮತ್ತೊಂದು ಪ್ರಮುಖ ಅಂಶ ಯಾವುದು ಅಂತಂದ್ರೆ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಅನುಷ್ಠಾನಕ್ಕೆ ತರುವ ಕುರಿತು ಈ 1935ರ ಕಾಯ್ದೆಯಲ್ಲಿ ಪ್ರಸ್ತಾಪ ಐತಿ. 1935ರ ಕಾಯ್ದೆಗೆ ಅನುಗುಣವಾಗಿ ನಾವು ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಸ್ಥಾಪನೆ ಮಾಡುವ ಅಂಶವನ್ನು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ದ್ವಿಸರ್ಕಾರ ಅಂತಂದ್ರೆ ಡಯಾರಿಟಿ ಅಂತ ಅರ್ಥ. ಅಂದ್ರೆ ಡಯಾರಿಟಿ ಅಂತಂದ್ರೆ ದ್ವಿಸರ್ಕಾರ ಪದ್ಧತಿ, ಎರಡು ಒಂದು. 1919ರ ಕಾಯ್ದೆಗೆ ಅನುಗುಣವಾಗಿ ಏನು ಪ್ರಾಂತ್ಯಗಳಲ್ಲಿ ರಚಿಸಲಾದಂತಹ ದ್ವಿಸರ್ಕಾರ ಪದ್ಧತಿಯನ್ನ ಈಗ ಕೇಂದ್ರದಲ್ಲಿಯೂ ಕೂಡ ಅಳವಡಿಸಬೇಕು ಅನ್ನುವಂಥ ಶಿಫಾರಸು ಈ 1935ರ ಕಾಯ್ದೆಗೆ ಬಂತು. ಅಂದ್ರೆ 1935ರ ಕಾಯ್ದೆ ಅನ್ವಯ ಕಾರ್ಯಾಂಗ ಅಧಿಕಾರಗಳು ಗವರ್ನರ್ ಜನರಲ್ ಅವರಲ್ಲಿ ಇವೆ ಅನ್ನುವುದನ್ನು ಅವರು ಆ ಕಾಯ್ದೆ ಅಂದ್ರೆ ಗವರ್ನರ್ ಜನರಲ್ ಅವರು ನಿರ್ವಹಿಸುವಂತಹ ಅಧಿಕಾರಗಳು ಯಾವುವು ಅಂತಂದ್ರೆ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದ ಮತ್ತು ತಮ್ಮಿಂದ ನೇಮಿಸಲ್ಪಟ್ಟ ಕೌನ್ಸಿಲರ್ಗಳ ನೆರವಿನಿಂದ ಗವರ್ನರ್ ಜನರಲ್ ಅವರು ಕಾಯ್ದಿರಿಸಿದ ವಿಷಯಗಳಾದ ರಕ್ಷಣೆ ಆಗಿರ್ಬೋದು, ವಿದೇಶಾಂಗ ವ್ಯವಹಾರಗಳಾಗಿರ್ಬೋದು ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಅಧಿಕಾರವನ್ನ ಗವರ್ನರ್ ಜನರಲ್ ಅವರು ಹೊಂದಿರುತ್ತಾರೆ ಅನ್ನುವಂಥ ವಿಚಾರವನ್ನ ನಾವು ಕಾಣ್ತೇವೆ. ನಂತರ ವರ್ಗಾಯಿಸಿದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಶಾಸಕಾಂಗಕ್ಕೆ ಜವಾಬ್ದಾರಿಯಾದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸಲಹೆಗಳಿಗೆ ಅನುಗುಣವಾಗಿ ಗವರ್ನರ್ ಜನರಲ್ ಅವರು ಅಧಿಕಾರವನ್ನು ಚಲಾವಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನ ನಾವು ಕಾಣ್ತೇವೆ. ಹೀಗಾಗಿ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ 1919ರ ಕಾಯ್ದೆಯ ಅನುಗುಣವಾಗಿ ಏನು ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿ ಇತ್ತಲ್ಲ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ರು ಅನ್ನುವಂಥ ವಿಚಾರವನ್ನ ನಾವು ಕಾಣ್ತೇವೆ. ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಮುಖ್ಯಾಂಶ ಯಾವುದು ಅಂತಂದ್ರೆ ಶಾಸಕಾಂಗ. ಈಗ ನಾವು ಪ್ರಸ್ತುತ ನಮ್ಮ ಭಾರತ ದೇಶದಲ್ಲಿರುವಂತಹ ಕೇಂದ್ರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಮೂಲವನ್ನು ಹುಡುಕ್ತಾ ಹೋದ್ರೆ ಈ 1935ರ ಕಾಯ್ದೆಯಲ್ಲಿ ಬರುವಂತಹ ಈ ಶಾಸಕಾಂಗಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶ. 1935ರ ಕಾಯ್ದೆಗೆ ಅನುಗುಣವಾಗಿ ಕೇಂದ್ರ ಶಾಸಕಾಂಗವು ಮುಖ್ಯವಾಗಿ ಉಭಯ ಸದನಗಳನ್ನು ಹೊಂದಬೇಕು ಅಥವಾ ದ್ವಿಸದನಗಳನ್ನು ಹೊಂದಬೇಕು ಅನ್ನುವಂಥ ಅಂಶವನ್ನ ಒಳಗೊಂಡಿದೆ. ಅಂದ್ರೆ ಫೆಡರಲ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ ಅನ್ನುವಂತಹ ದ್ವಿಸದನವನ್ನ ಕೇಂದ್ರ ಶಾಸಕಾಂಗ ಹೊಂದತಕ್ಕದ್ದು ಅನ್ನುವಂಥ ವಿಚಾರವನ್ನು 1935ರ ಕಾಯ್ದೆ ಹೇಳಿದೆ. ಹಾಗಾದ್ರೆ ಆ ದ್ವಿಸದನಗಳು ಯಾವುವು ಅಂತಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್. ಕೌನ್ಸಿಲ್ ಆಫ್ ಸ್ಟೇಟ್ ಅಂತಂದ್ರೆ ಇದನ್ನ ಮೇಲ್ಸದನ ಅಪ್ಪರ್ ಹೌಸ್ ಅಂತೇಳಿ ಕರಿತಾ ಇದ್ವಿ. ಈ ಮೇಲ್ಸದನ ಮುಖ್ಯವಾಗಿ 260 ಸಂಖ್ಯಾಬಲವನ್ನು ಹೊಂದಿತ್ತು. ಈ 260 ಸಂಖ್ಯಾಬಲದಲ್ಲಿ 156 ಸದಸ್ಯರು ಬ್ರಿಟಿಷ್ ಪ್ರಾಂತ್ಯದ ಮುಖಾಂತರವಾಗಿ ಚುನಾವಣೆ ಮೂಲಕ ಆಯ್ಕೆಯಾಗಿ ಬಂದ್ರೆ 104
ಇನ್ನುಳಿದ ಸದಸ್ಯರು ಭಾರತ ದೇಶದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳ ರಾಜರುಗಳಿಂದ ನಾಮನಿರ್ದೇಶನಗೊಂಡು ಶಾಸನ ಸಭೆಗೆ ಆಯ್ಕೆಯಾಗಿ ಬರುವಂತಹ ಒಂದು ವ್ಯವಸ್ಥೆ ಇತ್ತು. ನಂತರ ಫೆಡರಲ್ ಅಸೆಂಬ್ಲಿಯನ್ನ ನಾವು ಲೋವರ್ ಹೌಸ್ ಅಥವಾ ಕೆಳಸದನ ಅಂತೇಳಿ ಕರೀತೀವಿ. ಈ ಲೋವರ್ ಹೌಸ್ ಅಥವಾ ಕೆಳಸದನವು ಮುಖ್ಯವಾಗಿ 375 ಸದಸ್ಯ ಬಲವನ್ನು ಹೊಂದಿದೆ. ಈ 375 ಸದಸ್ಯ ಬಲದಲ್ಲಿ 250 ಸದಸ್ಯರು ರಾಜ್ಯಗಳ ಅಥವಾ ಪ್ರಾಂತ್ಯಗಳ ವಿಧಾನಸಭಾ ಸದಸ್ಯರಿಂದ ಚುನಾವಣೆಯ ಮೂಲಕ ಆಯ್ಕೆಯಾಗಿ ಬಂದರೆ, ಉಳಿದಂತಹ 125 ಸದಸ್ಯರು ಭಾರತ ದೇಶದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳ ರಾಜ್ಯಗಳಿಂದ ನಾಮನಿರ್ದೇಶನಗೊಂಡು ಬರುವ ವ್ಯವಸ್ಥೆ ಇತ್ತು. ಹೀಗಾಗಿ 1935ರ ಕಾಯ್ದೆ ತಿಳಿಸಿದಂತಹ ಶಾಸಕಾಂಗದಲ್ಲಿರುವ ಉಭಯ ಸದನಗಳಲ್ಲಿ ಭಾಗಶಃ ಜನರಿಂದ ಚುನಾವಣೆ ಮೂಲಕ ಆಯ್ಕೆಯಾದಂತಹ ಸದಸ್ಯರು ಇದ್ದರು, ಭಾಗಶಃ ದೇಶೀಯ ರಾಜರುಗಳಿಂದ ನಾಮನಿರ್ದೇಶನಗೊಂಡು ನಾಮಿನೇಟ್ ಆದಂತಹ ಸದಸ್ಯರು ಕೂಡ ಇದ್ದರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ನಂತರ 1935ರ ಕಾಯ್ದೆ ಮತ್ತೊಂದು ಪ್ರಮುಖವಾದಂಥ ಅಂಶ ಯಾವುದು ಅಂತಂದ್ರೆ ಫೆಡರಲ್ ನ್ಯಾಯಾಲಯ. ಇಲ್ಲಿ ಮುಖ್ಯವಾಗಿ 1935ರ ಕಾಯ್ದೆಗೆ ಅನುಗುಣವಾಗಿ 1937ರಲ್ಲಿ ಭಾರತ ದೇಶದ ನವದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. 1935ರ ಕಾಯ್ದೆಗೆ ಅನುಗುಣವಾಗಿ ಭಾರತ ದೇಶದ ನವದೆಹಲಿಯಲ್ಲಿ 1937ರಲ್ಲಿ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಮಾಡ್ತಾರೆ. ಈ ಫೆಡರಲ್ ಇದು ಕೂಡ 2 ಮಾರ್ಕ್ಸಿಗೆ ಪ್ರಶ್ನೆ. ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? ಎಲ್ಲಿ ಅನ್ನೋದಕ್ಕೆ 1 ಅಂಕ, ಯಾವಾಗ ಅನ್ನೋದಕ್ಕೆ 1 ಅಂಕ. ಫೆಡರಲ್ ನ್ಯಾಯಾಲಯವು 1937ರಲ್ಲಿ ಭಾರತ ದೇಶದ ನವದೆಹಲಿಯಲ್ಲಿ ಸ್ಥಾಪನೆಯಾಯಿತು ಅಂತೇಳಿ 2 ಅಂಕಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಬರೆಯಬೇಕು. ಹಾಗೆಯೇ ಈ ಫೆಡರಲ್ ನ್ಯಾಯಾಲಯವು ಮುಖ್ಯವಾಗಿ 6 ಹೆಚ್ಚುವರಿ ನ್ಯಾಯಾಧೀಶರನ್ನ ಒಳಗೊಂಡಿದೆ. ನ್ಯಾಯದಾನವನ್ನು ಮಾಡಲು ಮುಖ್ಯವಾಗಿ 6 ಹೆಚ್ಚುವರಿ ನ್ಯಾಯಾಧೀಶರನ್ನ ಒಳಗೊಂಡಿದೆ. ಈ ಹೆಚ್ಚುವರಿ ನ್ಯಾಯಾಧೀಶರನ್ನ ಬ್ರಿಟಿಷ್ ಸರ್ಕಾರವು ಕಾನೂನಿನ ನಿಪುಣತೆಯ ಆಧಾರದ ಮುಖಾಂತರವಾಗಿ ಆ ಜಡ್ಜಸ್ ಅನ್ನ ನೇಮಕ ಮಾಡ್ತಾ ಇತ್ತು. ಈ ಫೆಡರಲ್ ನ್ಯಾಯಾಲಯವು ನಿರ್ವಹಿಸುವಂತಹ ಕೆಲವು ಅಧಿಕಾರವನ್ನು ನಾವು ನೋಡೋದಾದ್ರೆ ಮುಖ್ಯವಾಗಿ ಆ ಅಧಿಕಾರವನ್ನ ನಾವು ಮೂಲ ಅಧಿಕಾರದ ವ್ಯಾಪ್ತಿ, ಮನವಿ ಅಧಿಕಾರದ ವ್ಯಾಪ್ತಿ, ಸಲಹಾತ್ಮಕ ಅಧಿಕಾರದ ವ್ಯಾಪ್ತಿ, ಕೋರ್ಟ್ ಆಫ್ ರೆಕಾರ್ಡ್ಸ್ ಅಂತೇಳಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಮೂಲ ಅಧಿಕಾರದ ವ್ಯಾಪ್ತಿ ಅಂತಂದ್ರೆ ಯಾವ ರೀತಿ ಫೆಡರಲ್ ನ್ಯಾಯಾಲಯವು ಮೂಲ ಅಧಿಕಾರದ ವ್ಯಾಪ್ತಿಯನ್ನು ಹೊಂದಿತ್ತು ಅಂತಂದ್ರೆ ಮುಖ್ಯವಾಗಿ ಕೇಂದ್ರ ಮತ್ತು ಪ್ರಾಂತ್ಯಗಳ ಮಧ್ಯದಲ್ಲಿ ಏನಾದರೂ ಸಮಸ್ಯೆಗಳು ಬಂದ್ರೆ ಅವುಗಳನ್ನು ಬಗೆಹರಿಸುವಂತಹ ಮೂಲ ಅಧಿಕಾರ ಫೆಡರಲ್ ನ್ಯಾಯಾಲಯಕ್ಕಿತ್ತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಜೊತೆಗೆ ಆ ಮೇಲ್ಮನವಿ ಸಲ್ಲಿಸುವಂತಹ ಅಂದ್ರೆ ಮೇಲ್ಮನವಿ ಅಧಿಕಾರ ಅಂದ್ರೆ ಅಧೀನ ನ್ಯಾಯಾಲಯದಲ್ಲಿರುವಂತಹ ಉಚ್ಚ ನ್ಯಾಯಾಲಯದ ತೀರ್ಪಿನ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸಿ ಫೆಡರಲ್ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯದಾನವನ್ನು ಪಡೆಯಬಹುದು. ಮೇಲ್ಮನವಿಯನ್ನು ಸ್ವೀಕರಿಸುವ ಅಂತಿಮ ನ್ಯಾಯಾಲಯ ಆಗಿನ ಕಾಲಾವಧಿಯಲ್ಲಿ ಫೆಡರಲ್ ನ್ಯಾಯಾಲಯ ಆಗಿದೆ. ನಂತರ ಸಲಹಾತ್ಮಕ ಅಧಿಕಾರ ಮುಖ್ಯವಾಗಿ ಆಗಿನ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಏನಿದ್ರಲ್ಲ ಆ ಗವರ್ನರ್ ಜನರಲ್ ಅವರಿಗೆ ಕಾನೂನಿನ ಸಲಹೆಯನ್ನು ನೀಡುವಂತ ಅಧಿಕಾರ ಫೆಡರಲ್ ನ್ಯಾಯಾಲಯ ಮಾಡ್ತಾರೆ. ಅಂದ್ರೆ ಆ ಜಡ್ಜಸ್ಸು ಗವರ್ನರ್ ಜನರಲ್ ಅವರಿಗೆ ಏನಾದರೂ ಕಾನೂನಾತ್ಮಕ ಸಲಹೆ ಸೂಚನೆಗಳು ಏನಾದರೂ ಅವರಿಗೆ ಬೇಕಾಗಿದ್ರೆ ಅವರಿಗೆ ಗೈಡೆನ್ಸ್ ಮಾಡುವಂತ ಎಲ್ಲ ಅಧಿಕಾರಗಳು ಕೂಡ ಈ ಒಂದು ಫೆಡರಲ್ ನ್ಯಾಯಾಲಯಕ್ಕೆ ಇತ್ತು. ಜೊತೆಗೆ ಕೋರ್ಟ್ ಆಫ್ ರೆಕಾರ್ಡ್, ಫೆಡರಲ್ ನ್ಯಾಯಾಲಯವು ಯಾವುದಾದ್ರೂ ಒಂದು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೇಸಿಗೆ ಸಂಬಂಧಪಟ್ಟಂತೆ ಏನಾದರೂ ಡಿಕ್ಲರೇಷನ್ ಇತ್ತು ಅಂತಂದ್ರೆ ಜಜ್ಮೆಂಟ್ ಅನ್ನು ನೀಡಿತು ಅಂತಂದ್ರೆ ಆ ಜಜ್ಮೆಂಟು ಡಾಕ್ಯುಮೆಂಟರಿ ಆಗಿ ಮುಂದುವರಿತಾ ಇತ್ತು. ಹೀಗಾಗಿ ಫೆಡರಲ್ ನ್ಯಾಯಾಲಯವನ್ನ ಡಾಕ್ಯುಮೆಂಟರಿ ಕೋರ್ಟ್ ಅಂತಲೂ ಕೂಡ ನಾವು ಕರಿತೀವಿ. ಕೋರ್ಟ್ ಆಫ್ ರೆಕಾರ್ಡ್ ಅಂದ್ರೆ ಅಲ್ಲಿ ಹಂಸಾದಂಥ ಎಲ್ಲ ದಾಖಲೆಗಳನ್ನು ಕೂಡ ಒಂದು ಕಡೆ ರಿಜಿಸ್ಟ್ರೇಷನ್ ಮಾಡ್ತಾ ಇತ್ತು. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನ್ಯಾಯಾಲಯವು ಜಜ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ, ತೀರ್ಪು ಕೊಡುವಂಥ ಸಂದರ್ಭದಲ್ಲಿ ಫೆಡರಲ್ ನ್ಯಾಯಾಲಯವು ಇದೇ ಕೇಸಿಗೆ ಸಂಬಂಧಪಟ್ಟಂತೆ ಇಂದೊಂದು ದಿನ ಈ ರೀತಿ ತೀರ್ಪನ್ನು ನೀಡಿತು ಅಂತೇಳಿ ಅಧೀನ ನ್ಯಾಯಾಲಯದಲ್ಲಿರುವಂತಹ ಜಡ್ಜ್ ಏನು ಮಾಡಬಹುದು, ಫೆಡರಲ್ ನ್ಯಾಯಾಲಯದ ವರದಿಯನ್ನ ರೆಫರ್ ಮಾಡಿ, ಆ ರೆಕಾರ್ಡನ್ನು ರೆಫರ್ ಮಾಡಿ ಕೇಸನ್ನು ಅನೌನ್ಸ್ ಮಾಡಬಹುದಾಗಿತ್ತು. ಆ ರೀತಿ ವ್ಯವಸ್ಥೆ ಇತ್ತು. ಭಾರತದ ಸರ್ವೋಚ್ಚ ನ್ಯಾಯಾಲಯ, ಇದು ಪ್ರಸ್ತುತ ಭಾರತದ ಸರ್ವೋಚ್ಚ ನ್ಯಾಯಾಲಯ ಇತ್ತಲ್ಲ, ಇದನ್ನ ಹಿಂದೆ ನಾವು ಫೆಡರಲ್ ನ್ಯಾಯಾಲಯ ಅಂತೇಳಿ ಕರಿತಾ ಇದ್ವಿ. 12 ವರ್ಷಗಳ ಕಾಲ ಫೆಡರಲ್ ನ್ಯಾಯಾಲಯ ಕಾರ್ಯವನ್ನು ನಿರ್ವಹಿಸಿ
ಸುಪ್ರೀಂ ಕೋರ್ಟ್ ಆಗಿ ಪರಿವರ್ತನೆ ಆಯಿತು, ಭಾರತದ ಸರ್ವೋಚ್ಚ ನ್ಯಾಯಾಲಯವಾಗಿ ಪರಿವರ್ತನೆ ಆಯಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಭಾರತದ ನವದೆಹಲಿಯಲ್ಲಿರುವಂತಹ ಸರ್ವೋಚ್ಚ ನ್ಯಾಯಾಲಯದ ಇತಿಹಾಸ ಯಾವುದು ಅಂತಂದ್ರೆ 1935ರ ಕಾಯ್ದೆಗೆ ಅನುಗುಣವಾಗಿ 1937ರಲ್ಲಿ ಭಾರತ ದೇಶದ ನವದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಆಯಿತು. ಸ್ವತಂತ್ರ ಬಂದ ನಂತರದ ಅವಧಿಯಲ್ಲಿ ಆ ಫೆಡರಲ್ ನ್ಯಾಯಾಲಯವೇ ಸರ್ವೋಚ್ಚ ನ್ಯಾಯಾಲಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನ್ನುವಂಥ ಅಂಶವನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಅವಾಗ ಬ್ರಿಟಿಷರು ಕಾನೂನಿನ ನಿಪುಣತೆ ಆಧಾರದ ಮುಖಾಂತರವಾಗಿ ಫೆಡರಲ್ ನ್ಯಾಯಾಲಯದ ಜಡ್ಜಸ್ ಅನ್ನು ಅಪಾಯಿಂಟ್ಮೆಂಟ್ ಮಾಡುವಂಥ ಒಂದು ವ್ಯವಸ್ಥೆ ಇದ್ರೆ, ಈಗ ಪ್ರಸ್ತುತ ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಇತರೆ ನ್ಯಾಯಾಧೀಶರನ್ನು ಯಾವ ನೇಮಕ ಮಾಡ್ತಾರೆ ಅಂತಂದ್ರೆ, ಕೇಂದ್ರ ಮಂತ್ರಿಮಂಡಲದ ಶಿಫಾರಸ್ಸಿನ ಮೇರೆಗೆ ಭಾರತದ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಇತರೆ ನ್ಯಾಯಾಧೀಶರನ್ನ ನೇಮಕ ಮಾಡುವಂಥ ಒಂದು ವ್ಯವಸ್ಥೆ ಅದು. ಹೀಗಾಗಿ ಪ್ರಥಮ ನ್ಯಾಯಾಧೀಶರಾಗಿ ಮೌರಿನ್ ವೇರ್ ಅವರು ಕಾರ್ಯವನ್ನು ನಿರ್ವಹಿಸಿದರು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಮತ್ತೊಂದು ಪ್ರಮುಖವಾದಂತಹ ಅಂಶ ಯಾವುದು ಅಂತಂದ್ರೆ ಪ್ರಾಂತೀಯ ಸ್ವಾಯತ್ತತೆ. 1935ರ ಕಾಯ್ದೆಯು ಪ್ರಾಂತ್ಯಗಳು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಉಳಿಯದೆ ಸ್ವಾಯತ್ತ ಆಡಳಿತಾತ್ಮಕ ಘಟಕಗಳಾಗಿ ಪರಿವರ್ತನೆ ಹೊಂದಿದ್ದು 1935ರ ಕಾಯ್ದೆಗೆ ಅನುಗುಣವಾಗಿದೆ. ಈ 1935ರ ಕಾಯ್ದೆಯು ಪ್ರಾಂತೀಯ ಸ್ವಾಯತ್ತತೆಯನ್ನ ಇದು ಪ್ರಚುರಪಡಿಸಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಸರಿಸುಮಾರು 11 ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಇದ್ವು ಅನ್ನುವಂಥ ವಿಚಾರವನ್ನ ನಾವು ಕಾಣ್ತೇವೆ. ಅಂದ್ರೆ ಮದ್ರಾಸ್ ಆಗಿರ್ಬೋದು, ಜೊತೆಗೆ ಬಾಂಬೆ ಆಗಿರ್ಬೋದು, ಬಂಗಾಳ ಪ್ರಾಂತ್ಯ ಆಗಿರ್ಬೋದು, ಜೊತೆಗೆ ದಿ ಯುನೈಟೆಡ್ ಪ್ರಾವಿನ್ಸಸ್ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಸೆಂಟ್ರಲ್ ಪ್ರಾವಿನ್ಸಸ್ ಆಗಿರ್ಬೋದು, ಇಲ್ಲ ಸೆಂಟ್ರಲ್ ಪ್ರಾವಿನ್ಸಸ್ ಇಲ್ಲ ಬರ್ತದೆ, ಅಸ್ಸಾಂ ಆಗಿರ್ಬೋದು, NWF ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು, ಸಿಂಧ್ ಆಗಿರ್ಬೋದು, ಈ ಎಲ್ಲ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಲ್ಲಿ ಮುಖ್ಯವಾಗಿ ಬ್ರಿಟಿಷರ ನಿಯಂತ್ರಣ ಇಲ್ಲದೆ ಸ್ವಾಯತ್ತವಾಗಿ ಅಧಿಕಾರವನ್ನು ಅಥವಾ ಶಾಸನಗಳನ್ನು ರಚನೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು 1935ರ ಕಾಯ್ದೆ ಪರಿಚಯ ಮಾಡಿಕೊಳ್ಳುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಆದರೂ ಕೂಡ ಬ್ರಿಟಿಷರು 1935ರ ಕಾಯ್ದೆಗೆ ಅನುಗುಣವಾಗಿ ಇಷ್ಟೆಲ್ಲ ಸವಲತ್ತುಗಳನ್ನು ನೀಡಿದರೂ ಕೂಡ ಭಾರತೀಯರ ಬೇಡಿಕೆಗಳನ್ನು ಮತ್ತು ಭಾರತೀಯರ ಹಿತಾಸಕ್ತಿಗಳನ್ನು ಸಂಪೂರ್ಣವಾಗಿ ಪೂರೈಸುವಲ್ಲಿ 1935ರ ಕಾಯ್ದೆಯು ವಿಫಲ ಆಯಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಯಾಕೆ ವಿಫಲ ಆಯಿತು, ಇದರಲ್ಲಿರುವಂಥ ಮೈನಸ್ ಪಾಯಿಂಟ್ ಯಾವುದು ಅಂತಂದ್ರೆ, ಅಥವಾ ಭಾರತೀಯರಿಗೆ ಬೇಕಾದಂತಹ ಸವಲತ್ತುಗಳು ಯಾವುವು ಅನ್ನುವಂಥ ವಿಚಾರವನ್ನು ನಾವು ನೋಡೋದಾದ್ರೆ, ಇಲ್ಲೇ ಸೈಮನ್ ಆಯೋಗ 1929ರ ಸಂದರ್ಭದಲ್ಲಿ ಒಂದು ಆಶ್ವಾಸನೆಯನ್ನು ನೀಡಿತ್ತು. ಏನು ಅಂತಂದ್ರೆ, ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ನೀಡಬೇಕು ಅಂತೇಳಿ ಸೈಮನ್ ಕಮಿಷನ್ ಬ್ರಿಟಿಷರಿಗೆ ವರದಿಯನ್ನು ಸಲ್ಲಿಸಿತ್ತು. ಆ ಸೈಮನ್ ವರದಿಯ ಶಿಫಾರಸಿಗೆ ಅನುಗುಣವಾಗಿ ಬ್ರಿಟಿಷರು ಭಾರತ ದೇಶಕ್ಕೆ ಡೊಮಿನಿಯನ್ ಸ್ಥಾನಮಾನ ಕೊಡಲಿಲ್ಲ. ಅಂದರೂ ಕೂಡ ಬ್ರಿಟಿಷರ ನಿಯಂತ್ರಣದಲ್ಲಿಯೇ ಭಾರತ ಇರಬೇಕು ಅನ್ನುವಂಥ ವಿಚಾರವನ್ನು 1935ರ ಕಾಯ್ದೆ ನೀಡಿತು. ಹೀಗಾಗಿ ಸೈಮನ್ ಕಮಿಷನ್ ನೀಡಿದಂತಹ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕು ಅನ್ನುವಂಥ ಅಂಶವನ್ನು ಬ್ರಿಟಿಷರು ಫುಲ್ಫಿಲ್ ಮಾಡಿದರು. ನಂತರ ದೇಶೀಯ ಸಂಸ್ಥಾನಗಳ ಆಳ್ವಿಕೆಯ ವಿಲೀನಕ್ಕೆ ವಿರೋಧ ವ್ಯಕ್ತ ಆಯಿತು. ಈಗಾಗಲೇ ಹೇಳಿದ ಹಾಗೆ ಸಂಯುಕ್ತ ಪದ್ಧತಿ ಅಂದರೆ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡಂತ ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಕಾಯ್ದೆ ಹೇಳಿದ್ರೆ, ಈ ಕಾಯ್ದೆಗೆ ಅನುಗುಣವಾಗಿ ದೇಶೀಯ ಸಂಸ್ಥಾನಗಳ ರಾಜರುಗಳು ಸಂಯುಕ್ತ ವ್ಯವಸ್ಥೆಯನ್ನ ಒಪ್ಪಿಕೊಳ್ಳಾಕ ತಯಾರಿರಲಿಲ್ಲ ಅನ್ನುವಂಥ ವಿಚಾರವನ್ನ ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಭಾರತದ ಸಂಯುಕ್ತ ವ್ಯವಸ್ಥೆ ಇದು ಯಶಸ್ವಿ ಆಗಲಿಲ್ಲ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ನಂತರ ಸ್ವಾಯತ್ತತೆ, ಪ್ರಾಂತೀಯ ಸ್ವಾಯತ್ತತೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಮುಖ್ಯವಾಗಿ ಪ್ರಾಂತ್ಯಗಳ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತಂದಂಥ ಪ್ರಾಂತ್ಯ ಸ್ವಾಯತ್ತೆ ಕನಿಷ್ಠ ಮಟ್ಟದಲ್ಲಿತ್ತು. ಏಕೆಂದರೆ ಕೇಂದ್ರ ಸರ್ಕಾರ ಮತ್ತು ಪ್ರಾಂತೀಯ ಗವರ್ನರ್ಗಳು ಮಹತ್ವವಾದ ಕಾರ್ಯಗಳನ್ನು ತಮ್ಮಲ್ಲೇ ಇರಿಸಿಕೊಂಡು ಪ್ರಾಂತ್ಯಗಳ ಮೇಲೆ ನಿಯಂತ್ರಣವನ್ನು ಹೊಂದಿದ್ರು. ಹೀಗಾಗಿ ಬ್ರಿಟಿಷರ ಪ್ಯಾರಾಮೌಂಟ್ಸಿ ಸಂಪೂರ್ಣವಾಗಿ ಇತ್ತು. ಪ್ಯಾರಾಮೌಂಟ್ಸಿ ಭಾರತದ ಮೇಲೆ ಸಂಪೂರ್ಣವಾಗಿ ಇತ್ತು, ಅದು ಹೋಗಿರಲಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಪ್ಯಾರಾಮೌಂಟ್ಸಿ ಅಂತಂದ್ರೆ ದೇಶೀಯ ಸಂಸ್ಥಾನಗಳು ಆಂತರಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ
ಸ್ವಯಂ ಪ್ರೇರಿತ ಆಡಳಿತವನ್ನು ಹೊಂದಿದ್ದು ಬಾಹ್ಯವಾಗಿ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡುವ ವ್ಯವಸ್ಥೆಯನ್ನ ನಾವು ಪ್ಯಾರಾಮೌಂಟ್ಸಿ ಅಂತೇಳಿ ಕರಿತೀವಿ. ಇಂಥ ಪ್ಯಾರಾಮೌಂಟ್ಸಿ ಬ್ರಿಟಿಷರು ಭಾರತದ ಮೇಲೆ ಇನ್ನೂ ಉಳಿಸ್ಕೊಂಡಿದ್ದು ಸಂಪೂರ್ಣವಾಗಿ ಡೊಮಿನಿಯನ್ ಸ್ಥಾನಮಾನವನ್ನ ನೀಡಿರಲಿಲ್ಲ ಅನ್ನುವಂಥ ಅಂಶವನ್ನ ನಾವು ಕಾಣ್ತೇವೆ. ಹೀಗಾಗಿ ಪರೀಕ್ಷಾ ದೃಷ್ಟಿಕೋನದಿಂದ ಬಹಳಷ್ಟು ಸಂದರ್ಭಗಳಲ್ಲಿ 1935ರ ಕಾಯ್ದೆಯನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ 5 ಮಾರ್ಕ್ಸ್ ಕೇಳಿದ್ದು ಉಂಟು. ಹೀಗಾಗಿ 1935ರ ಕಾಯ್ದೆಯ ಮುಖ್ಯಾಂಶಗಳನ್ನ ನೀವು ಡಿಟೇಲ್ ಆಗಿ ಅಭ್ಯಾಸ ಮಾಡಬೇಕು. ಈಗ ಹೇಳಿದಂತಹ ಪಾಠಕ್ಕೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ಸ್ವಲ್ಪ ಅವಲೋಕನ ಮಾಡುವುದಾದರೆ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಭಾರತ ಯಾವಾಗ ಸ್ವತಂತ್ರವಾಯಿತು? ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತು, ಆಗಸ್ಟ್ 15, 1947ರ ಸಂದರ್ಭದಲ್ಲಿ ಭಾರತ ದೇಶ ಸ್ವತಂತ್ರ ಆಯಿತು. ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂತು, ಯಾವಾಗ ಜಾರಿಗೆ ಬಂತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. 1950 ಜನವರಿ 26ರಂದು ಭಾರತದ ಸಂವಿಧಾನ ಅಸ್ತಿತ್ವಕ್ಕೆ ಬಂತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? 1880. ನಾನು ಹಿಂದಿನ ಕ್ಲಾಸಿನಲ್ಲಿಯೇ ಹೇಳಿದ್ದೆ, 1885ರ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಸ್ಟಾಬ್ಲಿಷ್ ಆಯಿತು ಅನ್ನೋ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? 1858ರ ಕಾಯ್ದೆಯು ಕಂಪನಿಯಿಂದ, ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟನ್ ರಾಣಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ವಾಟ್ ಈಸ್ ಡಯಾರ್ಕಿ? ಡಯಾರ್ಕಿ ಎಂದರೆ ಏನು ಅನ್ನುವಂಥ ಪ್ರಶ್ನೆ. ಡಯಾರ್ಕಿ ಎಂದರೆ ದ್ವಿಸರ್ಕಾರ ಪದ್ಧತಿ ಎಂದರ್ಥ. ಇಷ್ಟು ಬರೆದ ಸಾಕು. ಶಾಸನಾತ್ಮಕ ಆಯೋಗವನ್ನು ಏಕೆ ರಚಿಸಲಾಯಿತು? ಶಾಸನಾತ್ಮಕ ಆಯೋಗ ಅಂದ್ರೆ ಏನು? ಸೈಮನ್ ಕಮಿಷನ್. ಸೈಮನ್ ಕಮಿಷನ್ ಅಂದ್ರೂ ಒಂದು, ಶಾಸನಾತ್ಮಕ ಆಯೋಗ ಅಂದ್ರೂ ಒಂದು. ಈ ಶಾಸನಾತ್ಮಕ ಆಯೋಗವನ್ನು ಬ್ರಿಟಿಷರು ಯಾಕೆ ಅಪಾಯಿಂಟ್ ಮಾಡಿದ್ರು, ಯಾಕೆ ನೇಮಕ ಮಾಡಿದ್ರು ಅನ್ನುವಂಥ ವಿಚಾರವನ್ನು ನಾವು ನೋಡೋದಾದ್ರೆ, ಮುಖ್ಯವಾಗಿ 1919ರ ಕಾಯ್ದೆಯ ವಿಫಲತೆಯನ್ನು ಹೋಗಲಾಡಿಸಲು, ಜೊತೆಗೆ ಪ್ರಾಂತ್ಯಗಳಲ್ಲಿ ಇದ್ದಂತಹ ಡಯಾರ್ಕಿಯ ಕಾರ್ಯವೈಖರಿಯನ್ನು ಪರಿಶೀಲಿಸಲು ಈ ಒಂದು ಕಾಯ್ದೆ, ಈ ಒಂದು ಸೈಮನ್ ಆಯೋಗವನ್ನು ರಚಿಸಲಾಯಿತು. ನಂತರ ಸೈಮನ್ ಆಯೋಗವು ಏನನ್ನು ಶಿಫಾರಸು ಮಾಡಿತು? ಸೈಮನ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಅನ್ನು, ಡೊಮಿನಿಯನ್ ಸ್ಥಾನಮಾನವನ್ನು ನೀಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿತು. ನಂತರ 3ನೇ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆಯಿತು? 1ನೇ ದುಂಡು ಮೇಜಿನ ಸಮ್ಮೇಳನ, 2ನೇ ದುಂಡು ಮೇಜಿನ ಸಮ್ಮೇಳನ, 3ನೇ ದುಂಡು ಮೇಜಿನ ಸಮ್ಮೇಳನ 1932ರ ಸಂದರ್ಭದಲ್ಲಿ ನಡೆಯಿತು ಅನ್ನುವುದನ್ನು ಬರೆಯಿತು. ನಂತರ 1935ರ ಭಾರತದ ಸರ್ಕಾರದ ಕಾಯ್ದೆಯ ಒಂದು ಮುಖ್ಯಾಂಶವನ್ನು ಬರೆಯಿರಿ. ಇಷ್ಟು 6 ಪ್ರಮುಖ ಮುಖ್ಯಾಂಶಗಳು ಅದಾವ. ಅದರಲ್ಲಿ ನೀವು 1 ಅಂಕಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಒಂದು ಮುಖ್ಯಾಂಶವನ್ನು ಬರೆಯಿರಿ. 1935ರ ಕಾಯ್ದೆಯಲ್ಲಿರುವಂತಹ ಪ್ರಮುಖ ಮುಖ್ಯಾಂಶ ನಂಬರ್ 1, ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಟ್ಟಿತು ಅನ್ನುವಂಥ ವಿಚಾರವನ್ನು ನೀವು ಬರೆಯಿರಿ. ಜೊತೆಗೆ 2 ಅಂಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡಿದಾಗ, ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? 1935ರ ಕಾಯ್ದೆಗೆ ಅನುಗುಣವಾಗಿ 1937ರಲ್ಲಿ ಭಾರತದ ನವದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯವು ಸ್ಥಾಪನೆ ಇದೆ. ನಂತರ ಸೈಮನ್ ಕಮಿಷನ್ ಅನ್ನು ಏಕೆ ನೇಮಿಸಲಾಯಿತು? 2 ಪಾಯಿಂಟ್ಸ್ ಅನ್ನು ಬರಬೇಕು. 1 ಮಾರ್ಕ್ಸ್ ಐತಿ, 2 ಮಾರ್ಕ್ಸ್ ಐತಿ. ಸೈಮನ್ ಕಮಿಷನ್ ಅನ್ನ 1919ರ ಕಾಯ್ದೆಯ ವಿಫಲತೆಯನ್ನ ಪರಿಶೀಲಿಸಲು ಮತ್ತು ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ಬ್ರಿಟಿಷರಿಗೆ ವರದಿ ನೀಡಲು ಸೈಮನ್ ಕಮಿಷನ್ ಅನ್ನ ನೇಮಕ ಮಾಡಲಾಯಿತು ಅನ್ನೋದನ್ನು ನಾವು ಕಾಣ್ತೇವೆ. ಜೊತೆಗೆ 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಎಷ್ಟು ಶೆಡ್ಯೂಲ್ಡುಗಳಿವೆ ಅಂತೇಳಿ ಒಂದು ಪ್ರಶ್ನೆ ಇದೆ. 1935ರ ಕಾಯ್ದೆಯಲ್ಲಿ 321 ವಿಧಿಗಳು ಜೊತೆಗೆ 10 ಅನುಬಂಧಗಳು ಅಥವಾ ಶೆಡ್ಯೂಲ್ಡುಗಳಿವೆ ಅನ್ನೋದನ್ನ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ 5 ಅಂಕಕ್ಕೆ ಸಂಬಂಧಪಟ್ಟಂತೆ 1935ರ ಕಾಯ್ದೆ, ಇದನ್ನು 1935ರ ಕಾಯ್ದೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತೇಳಿ ಬಹಳಷ್ಟು ಸಂದರ್ಭಗಳಲ್ಲಿ 5 ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನ ಕೇಳಿದ್ದು ಉಂಟು. ನೆಕ್ಸ್ಟ್ 1947ರ